ತಂದೆ, ಮಗ, ಪರಿಶುದ್ಧ ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ದಾನಿಯೇಲನ ಗ್ರಂಥ 6ನೆಯ ಅಧ್ಯಾಯ 10ನೆಯ ವಚನ. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ 3 ವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಹಲ್ಲೆಲೂಯ. ದಾನಿಯೇಲನು ಯಥಾಪ್ರಕಾರ ಯೆರೂಸಲೇಮಿನ ಕಡೆಗೆ ಕಿಟಕಿಗೆ ಕದ ಇಲ್ಲದ ಒಂದು ಕೋಣೆಯಲ್ಲಿ 3 ವರ್ತಿ ಪ್ರಾರ್ಥನೆ ಮಾಡುತ್ತಿದ್ದನು ದಿನಕ್ಕೆ. ಅವನಿಗೆ ತಿಳಿದಿತ್ತು, ನನ್ನ ಹಿಂದೆ ಇರುವ ಈ ಮಂತ್ರಿಗಳು